ಸ್ನೇಹಿತರೆ, ಶಾಲಾ ಹಂತದಲ್ಲಿ ಮಕ್ಕಳಿಗೆ ಸ್ಯಾಟ್ಸ್ನಲ್ಲಿ ಪಠ್ಯಪುಸ್ತಕವನ್ನು ವಿತರಣೆ ಮಾಡೋದು ಹೇಗೆ ಅನ್ನೋದು ನೋಡೋಣ. ಎರಡನೇ ಹಂತದ ನಾನು ಹೇಳಿದ್ನಲ್ಲ ಅದನ್ನು. ಈಗ ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟಲ್ಲಿ ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಷನ್ ಅಂತ ಕೊಟ್ಟರೆ ಅಲ್ಲಿ ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಷನ್ ಟು ಸ್ಟೂಡೆಂಟ್ ಅಂತ ಬರುತ್ತೆ. ಅದನ್ನು ಕ್ಲಿಕ್ ಮಾಡಿದರೆ ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಷನ್ ಟು ಸ್ಟೂಡೆಂಟ್ಸ್ ಅಂತ ಬರುತ್ತೆ. ಇದರಲ್ಲಿ ಅಕಾಡೆಮಿಕ್ ಇಯರು, ಮೀಡಿಯಮ್ಮು, ಕ್ಲಾಸು, ಟೆಕ್ಸ್ಟ್ ಬುಕ್ಕು, ಸರ್ಚ್ ಅಂತ ಬರುತ್ತೆ. ಸೊ ಮೀಡಿಯಮನ್ನು ಸೆಲೆಕ್ಟ್ ಮಾಡ್ಕೊಂಡು ಕನ್ನಡ ಆರ್ ಇಂಗ್ಲೀಷ್ ಆರ್ ಉರ್ದು ಸೆಲೆಕ್ಟ್ ಮಾಡ್ಕೊಳ್ರಿ. ಇಲ್ಲಿ ಕ್ಲಾಸನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ಫಸ್ಟಿಂದ ಸಿಕ್ಸ್ತ್ವರೆಗೂ ಇದೆ. 1 ಮತ್ತು 2ನೇ ತರಗತಿ ಇದರಲ್ಲಿ ಆಗಿದೆ. 3ನೇ ತರಗತಿ ತೊಗೊಳ್ತೀನಿ. ಯಾವುದಾದ್ರು ಒಂದು ಕ್ಲಾಸನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ಸೆಲೆಕ್ಟ್ ಮಾಡ್ಕೊಂಡು ಟೆಕ್ಸ್ಟ್ ಬುಕ್ ಸೆಲೆಕ್ಷನ್ ಅಂತ ಕೊಟ್ಟರೆ, ಸೊ ಯಾವುದೋ ಒಂದು ತರಗತಿ ನಾನು ತೊಗೊಂಡು 1ನೇ ತರಗತಿ ತೊಗೊತೀನಿ. ಸೆಲೆಕ್ಟ್ ಅಂತ ಕೊಟ್ಟರೆ ನೋಡಿರಿ, ಈ ಥರ ಟೈಟಲ್ಸ್ ಬರ್ತವೆ. ಇಂಗ್ಲೀಷ್ ರೀಡರ್ ಆ್ಯಕ್ಟಿವಿಟಿ ಬುಕ್, ನಲಿ ಕಲಿ ಕನ್ನಡ, ನಲಿ ಕಲಿ ಕನ್ನಡ ಗಣಿತ, ನಲಿ ಕಲಿ ಕನ್ನಡ ಪರಿಸರ ಅಧ್ಯಯನ. ಒಂದೊಂದೇ ತೊಗೊಳ್ಳಿ. ಇಂಗ್ಲೀಷ್ ರೀಡರ್ ತೊಗೊಳ್ಳಿ. ಸರ್ಚ್ ಅಂತ ಕೊಡಿ. ಸರ್ಚ್ ಅಂತ ಕೊಟ್ಟರೆ ನೋಡಿ, ಈಗ ಯಾವುದಿದು LPS ಗೋಪಾಲ್ಪುರ, ಅದರಲ್ಲಿ ಫ್ರೀ ಟೆಕ್ಸ್ಟ್ ಬುಕ್ ಕ್ವಾಂಟಿಟಿ ಅವೈಲಬಲ್ ಇವೆಲ್ಲ ಬರುತ್ತೆ. ಸ್ಟೂಡೆಂಟ್ಸ್ ನೇಮ್ ಬರುತ್ತೆ, ಸ್ಯಾಟ್ಸ್ ID, ಸ್ಟೂಡೆಂಟ್ ನೇಮ್ ಎಲ್ಲ ಬರುತ್ತೆ. ಈಗಾಗಲೇ ಇದು ಆಲ್ರೆಡಿ ಮಾಡಿದೆ. ಸೊ ಎಲಿಜಿಬಿಲಿಟಿ ಫ್ರೀ ಅಂತ ಬರುತ್ತೆ. ಅದನ್ನು ಕ್ಲಿಕ್ ಮಾಡಿ ಫ್ರೀ ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ. ಸೊ ಹಾಗೆಯೇ ಸೆಲೆಕ್ಟ್ ಆಲ್ ಅಂತಂದರೆ ಎಲ್ಲರೂ ಮಕ್ಕಳಿಗೂ ಇದೇ ಥರ ಫ್ರೀ ಅಂತ ಸೆಲೆಕ್ಟ್ ಮಾಡ್ಕೊಂಡು ಸೆಲೆಕ್ಟ್ ಕೊಟ್ಕೊಂಡು ಸಬ್ಮಿಟ್ ಅಂತ ಕೊಡಬೇಕಾಗುತ್ತೆ. ಸಬ್ಮಿಟ್ ಕೊಟ್ಟರೆ ನೋಡಿ, ಈ ಥರ ಸಬ್ಮಿಷನ್ ಆಗುತ್ತೆ, ಅಂದರೆ ಮಕ್ಕಳಿಗೆ ವಿತರಣೆ ಆಗುತ್ತೆ. ಇದು ಮಾಡ್ತಕ್ಕಂಥ ಪ್ರೋಸೆಸ್. ಹಾಗೆ ಇಲ್ಲಿ 3ನೇ ತರಗತಿ ಒಂದು ತೊಗೊಳ್ತೀನಿ. 3ನೇ ತರಗತಿ ತೊಗೊಂಡು ಸೆಲೆಕ್ಟ್ ಮಾಡ್ಕೊಂಡ್ರೆ ಅದರಲ್ಲಿ ಟೈಟಲ್ಸ್ ಬರುತ್ತೆ. ಇಂಗ್ಲೀಷ್ ರೀಡರ್ ಆ್ಯಕ್ಟಿವಿಟಿ ತೊಗೊಳ್ತೇನೆ. ಸರ್ಚ್ ಅಂತ ಕೊಟ್ಟರೆ ಇಲ್ಲಿ 3ನೇ ತರಗತಿ ಓಪನ್ ಆಗುತ್ತೆ. ಸೊ ಇದು ಸಹ ಆಗಿದೆ. ಸೊ ಇಲ್ಲಿ 5ನೇ ತರಗತಿ ತೊಗೊಂಡಿದ್ದೀನಿ ನಾನು. 5ನೇ ತರಗತಿನಲ್ಲಿ ಟೆಕ್ಸ್ಟ್ ಬುಕ್ ಸೆಲೆಕ್ಷನ್ ಮಾಡ್ಕೊಂಡು ನೋಡಿ, ಇಂಗ್ಲೀಷ್ SL, ಕನ್ನಡ FL ಇವೆಲ್ಲ ಇದೆ. ಎಲ್ಲವನ್ನು ಅದೇ ಥರ ಸೆಲೆಕ್ಟ್ ಮಾಡ್ಕೊಂಡು ಸರ್ಚ್ ಅಂತ ಕೊಟ್ಟರೆ ಒಂದೊಂದೇ ಸೆಲೆಕ್ಟ್ ಮಾಡ್ಕೊಂಡು ಕೊಡಬೇಕಾಗುತ್ತೆ. ಸೊ ಕ್ಲಾಸ್ 5 ಕನ್ನಡ ಮೀಡಿಯಮ್, ಇಲ್ಲಿ ಫ್ರೀ ಟೆಕ್ಸ್ಟ್ ಬುಕ್ ಕ್ವಾಂಟಿಟಿ ಅವೈಲೇಬಲ್ 3 ಇದೆ. ಹಾಗೆ 3 ಜನ ಇದ್ದಾರೆ, ಅಕ್ಷತಾ, ಜಾಹ್ನವಿ, ಯಶಸ್ವಿನಿ ಅಂತ ಅವರ ಸ್ಯಾಟ್ಸ್ ID ಇರುತ್ತೆ. ಸೊ ಎಲಿಜಿಬಿಲಿಟಿನಲ್ಲಿ ಸೆಲೆಕ್ಟ್ ಅಂತ ಮಾಡಿ ಅಲ್ಲಿ ಫ್ರೀ ಅಂತ ಕೊಡಬೇಕಾಗುತ್ತೆ. ಸೊ ಎಲ್ಲದಕ್ಕೂ ಜಾಹ್ನವಿಗೂ ಸಹ ಫ್ರೀ ಅಂತ ಕೊಟ್ಟು, ಯಶಸ್ವಿನಿಗೂ ಸಹ ಫ್ರೀ ಅಂತ ಕೊಟ್ಟು ಸೆಲೆಕ್ಟ್ ಆಲ್ ಕ್ಲಿಕ್ ಮಾಡಿ ಸಬ್ಮಿಟನ್ನು ಕೊಡಬೇಕಾಗುತ್ತೆ. ಸಬ್ಮಿಟ್ ಕೊಟ್ಟರೆ ಅದು ಮಕ್ಕಳಿಗೆ ವಿತರಣೆ ಆಗಿದೆ ಅಂತ ಅರ್ಥ. ಸೊ ಈ ಥರ ಎಲ್ಲ ಮಕ್ಕಳಿಗೂ ಸಹ ಕ್ಲಾಸ್ ವೈಸು, ಟೈಟ್ಲ್ ವೈಸು ನಾವು ಮಕ್ಕಳಿಗೆ ಡಿಸ್ಟ್ರಿಬ್ಯೂಷನ್ ಮಾಡಬೇಕಾಗತ್ತೆ. ಡಿಸ್ಟ್ರಿಬ್ಯೂಷನ್ ಆದಮೇಲೆ, ಸಬ್ಮಿಟ್ ಆದಮೇಲೆ ನೋಡಿ, ಈ ಫ್ರೀ ಅಂತಕ್ಕಂಥದ್ದು ಬ್ಲಾಕ್ ಆಗುತ್ತೆ. ಮತ್ತೆ ಬೇಕಾದ್ರೆ ನೀವು ಎಡಿಟ್ ಮಾಡೋದಾದರೆ ಡಿಲೀಟನ್ನು ಮಾಡ್ಕೊಂಡು ಅದನ್ನು ಎಡಿಟ್ ಮಾಡ್ಬೋದು. ಸೊ ಇಷ್ಟು ಶಾಲಾ ಹಂತದಲ್ಲಿ ಸ್ಯಾಟ್ಸ್ನಲ್ಲಿ ಮಕ್ಕಳಿಗೆ ಪಠ್ಯಪುಸ್ತಕಗಳನ್ನು ವಿತರಣೆ ಮಾಡ್ತಕ್ಕಂಥ ಒಂದು ಕಾರ್ಯ ಆಗಬೇಕಾಗಿದೆ. ಧನ್ಯವಾದಗಳು.